ಹಲೋ ಎವ್ರಿವನ್, ಇವತ್ತು ನಾವು ಕೋವಾ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಒಂದು ಬಾಂಡಿಯಲ್ಲಿ 1 ಕಪ್ಪು ಹಾಲು ಆ್ಯಡ್ ಮಾಡ್ಕೊಳ್ಳಿ. ಹಾಲು ಚೆನ್ನಾಗಿ ಕುದಿಬೇಕು. ಸೊ ಇವಾಗ ಹಾಲು ಚೆನ್ನಾಗಿ ಕುದ್ದಿದೆ. ಈ ಹಾಲಿಗೆ ನಾನಿವಾಗ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊಸರನ್ನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ, ಹಾಲು ಒಡೆದೋಗುತ್ತೆ. ಕೆಲವೊಂದು ಟೈಮು ಅನ್ಫಾರ್ಚುನೇಟ್ ಆಗಿ ಹಾಲು ಒಡೆದೋಗಿರುತ್ತೆ. ಆ ಹಾಲಿಗೂ ನೀವು ಡೈರೆಕ್ಟಾಗಿ ಕೋವಾ ಮಾಡ್ಕೋಬೋದು. ಸೊ ಇಲ್ಲಿ ಹಾಲು ಒಡೆದೋಗಿದೆ. ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ಕುದಿಯಕ್ಕೆ ಬಿಟ್ಬಿಡಿ. ಇವಾಗ ನಾನು 1 ಸ್ಕೂಪ್ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿ ನೋಡಿ, ಸ್ವಲ್ಪ ತಿಕ್ಕಾಗಿದೆ. ಇದಕ್ಕೆ ನಾನಿವಾಗ ಏಲಕ್ಕಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ತಿರುಗಿಸಿ, ಅದು ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾ ಹೋಗಬೇಕು. ನೆಕ್ಸ್ಟು ಇನ್ನೊಂದು ಸ್ಕೂಪ್ ಶುಗರ್ ಆ್ಯಡ್ ಮಾಡಿದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ತಿರುಗಿಸ್ತಾ ಇರಬೇಕು. ಯಾಕೆ ಅಂದರೆ ತಳ ಸೀಬಾರ್ದು. ತಳ ಸೀದೋಯ್ತು ಅಂದರೆ ಚೆನ್ನಾಗಾಗಲ್ಲ. ಹಾಗಾಗಿ ಆದಷ್ಟು ತಿರುಗಿಸ್ತಾ ಇರಿ. ಒಂದು ಲೆವೆಲ್ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಅದನ್ನು ಸಿಮ್ಮಿಗಿಟ್ಬಿಡಿ. ಸೊ ಇವಾಗಿರೋ ವಾಟರ್ ಕಂಟೆಂಟ್ ಫುಲ್ ಎವಾಪರೇಟ್ ಆಗಬೇಕು. ಸೊ ಆಲ್ಮೋಸ್ಟ್ ರೆಡಿ ಇದೆ. ಇನ್ನು ಸ್ವಲ್ಪ ಆ ನೀರಿನ ಅಂಶ ಹೋದರೆ ಕೋವಾ ರೆಡಿ. ಸೊ ಆಲ್ಮೋಸ್ಟ್ ಎಲ್ಲ ನೀರಿನ ಅಂಶ ಹೋಗಿದೆ. ಸೊ ಕೋವಾ ರೆಡಿ ಇದೆ. ಇದು ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಕೋವಾನ ಗುಲಾಬ್ ಜಾಮೂನ್ಗೆ ಆ್ಯಡ್ ಮಾಡ್ತಾರೆ. ನೀವು ಅದು ವಿತೌಟ್ ಶುಗರ್ ಮಾಡ್ಕೊಂಡ್ರಿ ಅಂದರೆ ಈಸಿಯಾಗಿ ಗುಲಾಬ್ ಜಾಮೂನ್ ಮಾಡ್ಕೋಬೋದು. ಸೊ ಕೋವಾ ರೆಡಿ ಇದೆ.